ಆಯ್ತು, ಊಟ ಆಯ್ತು. ಒಂದು 3 ಗಂಟೆ ಆಗ್ಬಿಡೈತೆ. ಊಟ ಆಯ್ತು. ಈಗ ಸೀದಾ ಮೈದಾಡಿ ಮೈದಾಡಿ ಆ್ಯಂಡ್ ಮೈದಾಡಿ ಮೈದಾಡಿ ವ್ಯೂ ಪಾಯಿಂಟ್ 40 ನಿಮಿಷ. 1 ಅವರ್ ಆಗೋಯ್ತು ಇಲ್ಲೇ ಹೋಗಿ. ಆಸ್ ಯೂಶುವಲ್ ಇಲ್ಲಿ ಫೇಮಸ್ ಬಂದು ನೀರು ದೋಸೆ. ನನಗೆ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ಅಂದರೆ ಇಷ್ಟ. ಮೆಣಸಿನ್ಕಾಯಿ ಬಜ್ಜಿ ರುಬ್ಬಿಕೊಂಡು ಹೋದೆ ಅನಿಲ್ ಹೋಟೆಲ್ ಇಡ್ಲಿ ಪಕ್ಕದಲ್ಲೇ. ಇನ್ನೊಂದು ಹೋಟ್ಲ್ ವಿಷ್ಣು ಸಾಗರ್. ಈ ಬಜ್ಜಿ, ನೀರು ದೋಸೆ, ರೈಸ್. ಚಿಕ್ಕ ವಯಸ್ಸಲ್ಲಿ ಇವನ್ನೆಲ್ಲ ನೋಡಿ ಬಹಳ ಬೆರಗಾಗಿದ್ದೆ. ಬೆರಗಾಗಿ ಬೆಂಡಾಗಿ ಬಳಲಿ ಹೋಗಿದ್ದೆ. ಆಕ್ಚುಲಿ ನಾನು ಪುಟ್ಟಣ್ಣ ಕಣಗಾಲ್ ಫ್ಯಾನು. ಅವ್ರ ಫಿಲಿಮ್ಗಳನ್ನೆಲ್ಲ ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ದೆ ಟಿವಿಗಳಲ್ಲಿ ಬರ್ಬೇಕಾರೆ. ಅವ್ರ ಫಿಲಿಂ ಬರುತ್ತೆ ಅಂದಿದ್ದ ದಿವಸ ಕೆಲಸ ಬಿಟ್ಬಿಟ್ಟು ಮನೆಗೆ ಹೋಗಿ ಆ ಫಿಲಿಂ ನೋಡಿ ಮುಗಿಸ್ತಾ ಇದ್ದೆ. ಕಾಯ್ಕೊಂಡಿರ್ತಾ ಇದ್ದೆ ಫಿಲಿಂಗೆ. ಎಷ್ಟೋ ದಿವಸ ಪಡವಾರಹಳ್ಳಿ ಪಾಂಡವರು ರಿಲೀಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಷ್ಟೋ ದಿವಸ ಹೋಗಿ, ಸಾರಿ, ಪೇಪರಲ್ಲಿ ಬರೋವಾಗ ಎಲ್ಲ ಅದನ್ನ ನೋಡ್ತಾನೆ ಇದ್ದೆ. ಯಾವಾಗ ರಿಲೀಸ್ ಆಗುತ್ತೆ, ಯಾವಾಗ ರಿಲೀಸ್ ಆಗುತ್ತೆ. ಹಂಗೆ ಅವ್ರ ಫಿಲಿಂಗಳಲ್ಲಿ ಈ ತರ ಪ್ರಕೃತಿನ ಮಾತ್ರ ತುಂಬಾ ಚೆನ್ನಾಗಿ ತೋರಿಸೋರು. ನೇಚರ್ನ ಕ್ಯಾಪ್ಚರ್ ಮಾಡೋದು ಅಂದ್ರೆ ಆ ಇದ್ರಲ್ಲಿ ಸಖತ್ ಇಷ್ಟ ಆಗೋದು ನನಗೆ. ಹಿಂಗಿಂಗ್ ಇದೆಯಾ ಅಂತ. ಆ ಬೆಳ್ಳಿ ಮೋಡ ಆಗ್ಲಿ, ಗೆಜ್ಜೆ ಪೂಜೆ ಆಗ್ಲಿ, ಶರಪಂಜರ ಆಗ್ಲಿ, ನಾಗರ, ಶುಭಮಂಗಳ, ಪಡುವಾರಹಳ್ಳಿ ಪಾಂಡವರು, ಎಲ್ಲಾದ್ರಲ್ಲೂ ಅಷ್ಟೇ ಎಷ್ಟು ಇದಾಗಿ ತೆಗ್ದಿದ್ದಾರೆ ಆ ಪ್ಲೇಸಸ್ನ. ಧರಳಿ ಮಂಡಲ ಮಧ್ಯದೊಳಗೆ ಮಾನಸ ಸರೋವರ. ಈ ಫಿಲಿಂಗಳಲ್ಲಿ ತೋರಿಸಿರೋ ಒಂದೊಂದು ಪ್ಲೇಸು ನನಗೆ ಒಂಥರ ಮನ್ಸಲ್ಲಿ ಹಂಗೆ ಅಚ್ಚ ಹೊಡೆದಂಗೆ ಆಗಿತ್ತು. ಎಲ್ಲ ಹೀರೋಗಳಿಗೆ ಫ್ಯಾನ್ ಫಾಲೋ ಆಗಿದ್ರೆ, ನಾನು ಡೈರೆಕ್ಟರ್ ಫ್ಯಾನ್ ಫಾಲೋ ಆಗಿದ್ದೆ ಟೈಮಲ್ಲಿ. ಮನೇಲಿ ಪುಟ್ಟಣ್ಣ ಕಣಗಲ್ ಅಂತ ಒಂದು ಇದರಲ್ಲೂ ಮಾಡಿಸಿದ್ದೆ. ಅದು ಒಂಥರದ್ದು ಥರ್ಮಕೋಲಲ್ಲಿ ಪುಟ್ಟಣ್ಣ ಕಣಗಲ್ ಅಂತ ಹೆಸರು ಬರೆಸಿ ಅದನ್ನ ಮನೇಲಿ ನೇತಾಕಿದ್ದೆ. ಎಷ್ಟು ಇಷ್ಟ ಆಗೋದು ಅವರು ಇದು. ನಮ್ಮ ಮನೇಲಿ ನಾನು ಕೆಲಸಕ್ಕೆ ಹೋಗೋದಿಲ್ಲ ಅಂದ್ಬಿಟ್ಟು ಪುಟ್ಟಣ್ಣ ಕಣಗಲ್ ಫಿಲಿಂ ಬರುತ್ತೆ ಅಂದ ದಿವಸ ನಾನು ಹೇಳ್ತಾನೆ ಇರ್ಲಿಲ್ಲ ಇಂಥ ದಿವಸ ಇಂಥ ಫಿಲಿಂ ಬರುತ್ತೆ ಅಂತ. ನಾನು ನ್ಯೂಸ್ ಪೇಪರಲ್ಲಿ ಅವಾಗ ಕೊಡೋರು, ಇಂಥ ದಿವಸ ಇಂಥ ಫಿಲಿಂ ಇಂಥ ಟೈಮ್ಗೆ ಬರುತ್ತೆ ಅಂತ. ಅದನ್ನ ನೋಡ್ಕೊಂಡು ಬಂದ್ಬಿಡ್ತಾ ಇದ್ದೆ. ಅಷ್ಟು ಹುಚ್ಚು ಅವಾಗ ನನಗೆ ಆ ಫಿಲಿಂಗಳು ನೋಡ್ಬೇಕು ಅಂದ್ರೆ. ಅಷ್ಟು ಹುಚ್ಚಿದ್ರು ನನ್ಗೆ ಯಾಕೆ ಡೈರೆಕ್ಟರ್ ಆಗ್ಬೇಕು ಅಂತ ಅನಿಸ್ತಿಲ್ಲ. ಬರೀ ಆರಾಧಕನಾಗಿದ್ದೆ ನಾನು. ಈಗಲೂ ಅಷ್ಟೇ, ನಾನು ಯಾವುದೇ ಫಿಲಿಂ ನೋಡಿದ್ರು ಹೀರೋ ಓರಿಯೆಂಟೆಡ್ ಅನ್ನೋ ಫಿಲಿಂಗಳು ನೋಡೋದಕ್ಕಿಂತ ಡೈರೆಕ್ಟ್ರು ಯಾವ ತರ ತೆಗ್ದಿರ್ತಾರೆ ಅನ್ನೋ ಒಂದು ಆಸೆಯಲ್ಲೇ ನೋಡೋದು. ಈ ಡೈರೆಕ್ಟರ್ದು ಈ ತರ ಇರ್ಬೋದು, ಈ ಡೈರೆಕ್ಷನ್ ಹಿಂಗಿರ್ಬೋದು ಅಂತಾನೆ ನಾನು ಯೋಚನೆ ಮಾಡೋದು. ಈ ಹೀರೋ ಫಿಲಿಂಗಳು ಸೂಪರ್ ಆಗಿರುತ್ತಪ್ಪ ಅಂತ ಅನ್ಕೊಂಡು ನಾನು ನೋಡೋದಂತೂ ಇಲ್ಲ. ಅಂತ ಹೀರೋಗಳು ಇಷ್ಟ ಇಲ್ಲ ಅಂತಲ್ಲ, ಇಷ್ಟನೇ, ಬಟ್ ಡೈರೆಕ್ಟರ್ಗಳು ಅಷ್ಟು ಅಲ್ಲ. ಕನ್ನಡದಲ್ಲಿ ಪುಟ್ಟಣ್ಣ ಕಣಗಾಲು, ಆಮೇಲೆ ದೊರೆ ಭಗವಾನು, ಸಿದ್ಲಿಂಗಯ್ಯ, ಆಮೇಲೆ ಇನ್ನೊಬ್ರು ಅವ್ರ ಜೊತೆ ಲಕ್ಷ್ಮೀನಾರಾಯಣ, ಬೆಟ್ಟದ ಫಿಲಿಂ ಡೈರೆಕ್ಟರ್ ಲಕ್ಷ್ಮೀನಾರಾಯಣ ಅಂತ ಅವರು. ಹೊತ್ತು ಅಂತ ಇನ್ನೊಬ್ರು ಇದ್ರು ಅವ್ರ ಜೊತೆನೆ. ರವಿ ಕೇಸರ ಸ್ವಾಮಿನೇ ರವಿ ಅಂತ ಅವ್ರ ಹೆಸರು ಅವ್ರದ್ದು. ಆ ಫಿಲಿಮ್ಗಳೆಲ್ಲ ಇಷ್ಟಪಟ್ಟು ನೋಡ್ತಾ ಇದ್ದೆ ಅವಾಗ. ಟಾಪಿಕ್ ಬೇರೆ ಹೋಯ್ತು, ನಮ್ಮ ಇದನ್ನ ನೋಡೋಣ. ಈಗ ತಾನೇ ಬಿಸಿತ್ತು ಅನ್ಕಂಡೆ, ಆಗ್ಲೇ ಮಳೆ ಸ್ಟಾರ್ಟ್ ಆಯ್ತು. ಸಣ್ಣದೊಂದು ಫಾಲ್ಸ್, ಸಣ್ಣ ಝರಿ
ನಾನು ಫಸ್ಟ್ ಟೈಮ್ ಇಲ್ಲಿ ಹೊರನಾಡಿಗೆ ಬಂದಿದ್ದು ಟೆಂಪೋ ಅಥವಾ ಮೆಟೆಡರ್ ಅಂತ ಹೇಳ್ತಾರೆ ಗೊತ್ತಾ, ಆ ಥರ ಒಂದು ಗ್ರೂಪ್ ಟ್ರಿಪ್. ನಾವು ನಮ್ಮ ಫ್ರೆಂಡ್ಸ್ಗಳೆಲ್ಲ ತಿಪ್ಟೂರಲ್ಲಿರೋ ಹಳೆಪಾಳ್ಯ ಅಂತ ಒಂದು ಊರ ಇದೆ, ತಿಪ್ಟೂರಲ್ಲಿ ಹಳೆಪಾಳ್ಯ ಅಂತ. ಅಲ್ಲಿಂದ 12-13 ಜನ ಹುಡುಗರು, ಬೆಂಗಳೂರಿಂದ ಒಂದು 3 ಜನ ಹುಡುಗರು ಬಂದು ತಿಪ್ಟೂರಿಂದ ಒಂದು ವಾರ ಟ್ರಿಪ್. ಅದು ಅದರಲ್ಲಿ ಬಂದಿದ್ದು ಫಸ್ಟ್ ಟೈಮ್ ಹೊರನಾಡಿಗೆ. ಅವಾಗ ಹೊರಗಡೆನೆ, ದೇವಸ್ಥಾನದ ಹೊರಗಡೆ ಮಲಗೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ದೇವಸ್ಥಾನದ ಹೊರಗಡೆ ಫುಲ್ಲು ಅದೇನು ಕಂಬಳಿ ಥರ ಹಾಸಿ ದಿಂಬುಗಳು ಹಾಕಿ ಮಲಗಕ್ಕೆ ಜಾಗ ಇತ್ತು. ಮಲಗಕ್ಕೆ ಅಲ್ಲೇ ವ್ಯವಸ್ಥೆ ಮಾಡಿಕೊಡೋರು, ಅಲ್ಲೇ ಮಲಗ್ಬೋದಾಗಿತ್ತು. ಇನ್ ಕೇಸ್ ಯಾರು ರಗ್ಗು ಹಚ್ಕೊಂಡು ಮಲಗಿಲ್ಲ ಅಂದರೆ ಬಂದು ರಗ್ಗು ಹಚ್ಚಿ ಸುಟ್ಟೋಗ್ಬಿಡೋರು. ಅಷ್ಟು ಚೆನ್ನಾಗಿತ್ತು ಅವಾಗ. ನಮಗೆ ಖುಷಿ ಆಗೋದು ನೆನೆಸ್ಕೊಂಡು. ಇದೇ ಕೆಳಗೂರು ಟೀ ಎಸ್ಟೇಟು, ಅದೇ ತಾನೇ ಇದು ಕೆಳಗೂರದೇನು ಕಂಪ್ಲೀಟ್ ಹತ್ರ ಇದೆ ಇದು ಟೀ ಎಸ್ಟೇಟ್. ಮೋಸ್ಟ್ ಇದೇ ಕೆಳಗೂರು ಟೀ ಎಸ್ಟೇಟ್ ಅಂತ. ಇಲ್ಲೂ ಹೋಗಿ ಫೋಟೋಗಳು ತಕ್ಕೋಬಹುದು ನಿಮಗೆ ಇಂಟ್ರೆಸ್ಟ್ ಇದ್ರೆ. ಬಟ್ ನಮ್ಗೆ ಇಂಟ್ರೆಸ್ಟ್, ನಮ್ಗೆ ಫೋಟೋ ಕ್ರೇಜ್ ಇಲ್ಲ, ವಿಡಿಯೋ ಕ್ರೇಜ್ ಅಷ್ಟೇ. ನಮಗೆ ಟೀ ಎಸ್ಟೇಟು ಆ ಕಡೆ ಅಲ್ಲಿ ನೋಡಿದ್ವಲ್ಲ ನಾವು, ಅದ್ರ ಇದು ಬ್ಯಾಕ್ ಸೈಡ್ ಇದು. ಮೇಗೂರು ಬಂಗ್ಲೋ. ಇದು ಯುಗ ಪುರುಷ ಶೂಟಿಂಗ್ ಮಾಡಿರೋದು ಒಂದು ಸೀನ್ ಇದೆ ಇಲ್ಲಿ, ಯುಗ ಪುರುಷ ಮೂವಿಲಿ. ಟೀ ಫ್ಯಾಕ್ಟ್ರಿ ನೋಡ್ಕೊಂಡು ಹೊರಗಡೆ ಅದೋ ಇಲ್ಲ ಅಂತ. ಇದೆಲ್ಲ ಓಡಾಡಕ್ ಬಿಡ್ತಾರಲ್ಲ ನೋಡಿ ಹೆಂಗಿದೆ. ಫ್ಯಾಕ್ಟ್ರಿ ಏನಿಲ್ಲ ಜಾಗದಲ್ಲಿ ಎಷ್ಟು ದಿವಸ ಬಿಡ್ತಾರೋ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಬರೋಷ್ಟೊತ್ತಿಗೆ ಕ್ಲೋಸ್ ಮಾಡಿದ್ರು ಮಾಡ್ಬೋದು, ಅಲೋ ಇಲ್ಲ ಅಂತ. ಅವಾಗ ಇಲ್ಲ ಅಂತ ಒದ್ದಾಡೋದಕ್ಕೆ ಈಗ ಬಿಟ್ಟಾಗ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ. ಹಿಂಗೆ ಕಾಣುತ್ತೆ ವ್ಯೂ ಎಲ್ಲ, ಅದಕ್ಕೋಸ್ಕರ ಬರ್ಬೇಕು. ಈ ಕಡೆ ನೀವು ಟೀ ಫ್ಯಾಕ್ಟ್ರಿ, ಕೆಳಗಡೆ ನೀವು ಟೀ ಫ್ಯಾಕ್ಟ್ರಿ ಹೇಗಿದೆ. ಪುಣ್ಯ ಮಾಡಿದೀನಿ ಬಿಡು ಎಲ್ಲ ನೋಡಕ್ಕೆ. ಹೊರತಿಟ್ಟು ಕಟ್ಟು ಬಂದಿದ್ದಕ್ಕೂ ಸೂಪರ್ ಆಗಿದೆ. ಭಯ ಆಗೋಗಿತ್ತು, ಇಲ್ಲಿ ಯಾವ್ದೋ ದಾರಿ ತಪ್ಪಿಬಿಟ್ಟು ಕಾಡೊಳಗೆ ಬಂದ್ಬಿಟ್ಟಿದೀನ ಅಂತ. ಡೀಪ್ ಫಾರೆಸ್ಟ್ ತರ ಇತ್ತಪ್ಪ ಇಲ್ಲಿ. ಅದು ಬಿದ್ರು ಮಳೆ ಇದ್ರೆ ಅಂತೂ ಭಯ ಆಗುತ್ತೆ, ಆನೆಗಳೆಲ್ಲ ಬರ್ದ್ಬಿಡ್ತಾವಪ್ಪ ಅನ್ನೋ ತರ. ಅಂತ ಕಡೆ ಇದ್ದೆ, ಯಾಕೋ ಒಂದು ಕಾರ್ ಹೋಯ್ತು, ಅವಾಗ ಒಂಚೂರು ಸಮಾಧಾನ ಆಯ್ತು. ಸದ್ಯ ಕರೆಕ್ಟ್ ರೂಟಲ್ಲಿ ಇದ್ದೀನಿ ಅಂತ. ಎಷ್ಟೊಂದು ದೊಡ್ಡದ್ರಿ ಇದು ಟೀ ಎಸ್ಟೇಟು, ದೊಡ್ಡದಾಗೈತೆ. ಚಿಕ್ಕದು ಅನ್ಕೊಂಡೆ, ತುಂಬಾ ದೊಡ್ಡದೇ ಐತಪ್ಪ. ಮೇಗೂರು ಹೋಮ್ ಸ್ಟೇ ಅಂತ ಇತ್ತು. ಆ ಕಡೆ ಹಿಂದೆ ಈ ಕಡೆ ಈಗ ಹಿಂದೆ ಎಲ್ಲಿಗೆ ಬಂದೆ. ಹಿಂದಿಯವರೇ ತುಂಬ್ಕೊಂಬಿಟ್ಟವ್ರೆ. ಅವ್ರ ಮಕ್ಕಳ ನೋಡೋದನ್ನೇ ಗೊತ್ತಾಗುತ್ತೆ ಹಿಂದಿಯವ್ರು ಅಂತ. ನಾವು ಕನ್ನಡದವರಾದ್ರೂ ಹಿಂದಿಲೇ ಕೇಳಂಗ ಆಗ್ಬಿಡುತ್ತೆ. ಅದೇನ್ ಮಾಡ್ತೀರಾ, ನಾವು ಕನ್ನಡಿಗರಿಗೆ ಇರೋದೇ ಅದು, ಎಲ್ರಿಗೂ ಗೌರವ ಕೊಡ್ತೀವಿ. ಚಿಕ್ಕವರು ದೊಡ್ಡವರು ಭಯ್ಯ ಅಂದ್ಬಿಡ್ತೀವಿ.
ವಾವ್, ವಾವ್, ವಾವ್. ಹೀಗಿರ್ಬೇಕು ಹಿಂಗೆ. Exactly. ಹೌದು, ನಾವು ಟೀ ಕುಡಿಯಲ್ಲ ಏನು ಇಲ್ಲ. ಸುಮ್ಮನೆ ಏನಕ್ಕೆ ಬಂದೆ ನಾನು? ಸುಮ್ಮನೆ ಟೀ ಫ್ಯಾಕ್ಟ್ರಿ ನೋಡಬೇಕು ಅಂತ ನೆಪ ಮಾಡ್ಕೊಂಡು ಆ, ಇದೇ ನೋಡಿ ಲಗೂರು ಟೀ ಫ್ಯಾಕ್ಟ್ರಿ ಕ್ಲೋಸ್ ಆದಂಗೆ ಐತಿ ಇವತ್ತು, ಓಪನ್ ಇಲ್ಲ. ಅಷ್ಟೇ, ಇಲ್ಲೇ ಎಲ್ಲವೂ ಹಂಗಿಲ್ಲ, ಎಲ್ಲ ಅಷ್ಟು. ನೋಡ್ಕೊಂಡು ಹೋಯ್ತಾ ಇರೋದು ನಮ್ಮ ಕೆಲಸ. ಪ್ಲೇಸ್ ಅಂತೂ ಸೂಪರ್ ಆಗೈತೆ. ಎಂಥ ಜಾಗದಲ್ಲಿ ಎಂಥ ಜಾಗ, ಸ್ವರ್ಗದಲ್ಲಿ ಸ್ವರ್ಗ. ಸ್ವರ್ಗದಲ್ಲೊಂದು ಸ್ವರ್ಗ ಅಂತಾರಲ್ಲ ಹಂಗೆ. ಆಟೋ ಅಲ್ಲಿ ಬಂತಲ್ಲ, ನೋಡಿ ಅಲ್ಲಿ ಹೋಗ್ತಾ ಇದೆ. ಎಲ್ಲಿ ಹೋಗ್ತಾ ಇದೆ ಗೊತ್ತಿಲ್ಲ, ನಿಮಗೂ ಗೊತ್ತಿದ್ರೆ ಆ ಕಡೆ ಹೋಗ್ತಾ ಇದ್ದೆ. ಟೈಮ್ ಬಂದು 4 ಗಂಟೆ ಆಗ್ತಾ ಇದೆ. ಹಿಂಗಿನ ಮೈದಾಡಿ ಲೇಟ್ ಆಗುತ್ತೆ, ಸೊ ವಿ ಕಾಂಟ್ ಗೋ ದೇರ್. ಈಗ ನಿಮ್ಮ ಬೇಗ ಹೋಗು. ದಿನ ಕೆಲಸ ಮಾಡ್ಬೋದು ಇದು ಬಂದಾಗ, ದಿನ ಮಾಡ್ಬೋದು ಕೆಲಸನ. ಇಷ್ಟು ದೊಡ್ಡ ಜಾಗ, ಏನು ಎಕರೆಗಟ್ಲೆ 100 ಎಕರೆ ಐತೆ ಅದು. 1 ಎಕರೆ 2 ಎಕರೆ ಅಲ್ಲ. ಇಲ್ಲಿ ಏನೋ ಸಣ್ಣದಾಗ ಒಂದು ಪಾಂಡ್ ಐತೆ, ಇಲ್ಲಿ ನೀರಿನ ವ್ಯವಸ್ಥೆ ಏನೋ ಮಾಡಿದಾರೆ. ಇಲ್ಲೆಲ್ಲ ಬಿಸ್ತೈತೆ, ಆ ಕಡೆ ಎಲ್ಲ ಬಿಸ್ತೊಡಿತೈತೆ, ಇಲ್ಲಿ ಮಳೆ ಬರ್ತಾ ಇದೆ. ಯಾವ ಕಾಲದಿಂದ ಇದು ಗೊತ್ತಾ, ನಾನು ಚಿಕ್ಕ ಹುಡುಗನಿಂದ ನೋಡಿದ್ದೀನಿ ನಾನು. ನನಗೆ 40 ವರ್ಷ. ಅದಕ್ಕೆ ಮುಂಚೆ ಯಾವ ಕಾಲದಿಂದ ಮಾಡಿದ್ರೆ ಅದು ಎಷ್ಟೋ ವರ್ಷ ನೋಡಿ, ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಎಲ್ರಿಗೂ ಅದು ಇಲ್ಲಿದೆ ಅಂತ ಗೊತ್ತಾಯ್ತಾ. ಅವರೊಂದು ಯೂಟ್ಯೂಬಲ್ಲೋ ಇಲ್ಲ ಇದ್ರಲ್ಲೋ ಇನ್ಸ್ಟಾಗ್ರಾಮಲ್ಲೋ ಹಾಕ್ತಾರ, 100 ಜನ 1000 ಜನಕ್ಕೆ ಗೊತ್ತಾಗತ್ತಾ, ಬರ್ತಾರೆ ಅವರು ಇನ್ನೊಬ್ರು. ಆಕ್ಚುಲಿ ನನಗೆ ಗೊತ್ತಾಗಿದ್ದು ಯೂಟ್ಯೂಬಲ್ಲಿ ನೋಡಿದ್ದೆ. ಶರಣ್ 390 ಅಂತ ಅವರೊಬ್ರು ವಿಡಿಯೋ ಮಾಡಿಬಿಟ್ಟಿದ್ರು. ಇಲ್ಲೇ ಇದೆ ನೋಡಿ, ಯುಗ ಕೃಷ್ಣನು ಯಾವ ಫಿಲಿಂ ಶೂಟಿಂಗ್ ಅಂತ.
ಅವ್ರು ನೋಡಿ ಹೇಳಿದ್ರಲ್ಲ ಅಂತಂದ್ಬಿಟ್ಟು ನಾವು ಹೌದಲ್ವಾ ಆಯ್ತಲ್ವಾ ನೋಡೋಣ ಇರು ಅಂತಂದ್ಬಿಟ್ಟು ಬಂದ್ವಿ. ಇದೇನು ಕೆಳಗೂರು ಎಸ್ಟೇಟ್ 1930 ಮೇಗೂರು ಹೋಮ್ ಸ್ಟೇ ಪೀಟರ್ ಮಥಾಯಸ್ ವ್ಯವಸ್ಥಾಪಕರು ಪೀಟರ್ ಮಥಾಯಸ್. ಈ ವರ್ಷದಲ್ಲೇ ಈ ವರ್ಷದಲ್ಲಿ ಅಂದ್ರೆ ಅದು ಯಾವ್ದು ಇದಾಗಿರೋದು ಪೀಟರ್ ಮಥಾಯಸ್ ನೋಡಿದೆ ಕೆಳಗೂರು ಟಿ ಎಸ್. ಓಕೆ ಎಸ್ ಸಿಸ್ಟಮ್ ಮೈದಾಳಿ. ಈ ದಾಡಿ ವ್ಯೂ ಪಾಯಿಂಟ್ ಅಂತ ಅನ್ಕೊಂಡು ಈಗ ನಾವು ಕೊನೆಗೆ ರಾಣಿಜರಿ ಕಡೆಗೆ ಹೋಗ್ಬಿಟ್ರೆ ಅಲ್ಲಿ ರಾಣಿಜರಿ ಅಲ್ಲಿ ಸಖತ್ತು ಇದೈತೆ. ಈಗ ಮಳೆ ಬೇರೆ ಬಂದೈತಲ್ವಾ, ಈ ಇವು ಇರ್ತ ಗಾಡಿ ನಿಲ್ಸೆ ನಮಗೂ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ಅಲ್ಲಿ ಆಡ್ಸಕ್ಕೆ. ನವಿಲುಗಳು ನವಿಲು ಐತಿ ಇಲ್ಲಿ, ಹೆಣ್ಣು ನವಿಲು ಇವೆಲ್ಲ, ಗಂಡು ನವಿಲಲ್ಲ. ಏನ್ ಚೆನ್ನಾಗಿಲ್ಲ, ಗಂಡು ನವಿಲುಗಳಾದ್ರೆ ಸೂಪರ್ ಆಗಿರುತ್ತೆ. ಅಲ್ಲಿ ಗಂಡು ಸಿಂಹ ಸೂಪರು, ಗಂಡು ನವಿಲು ಸೂಪರು. ಅದೇ ಗಂಡಸರು ಚೆನ್ನಾಗಿರ್ತಾರೆ, ಬಟ್ ಹೆಂಗಸರಿಂದ ಬೀಳ್ತಾರೆ, ಅದೇ ಪ್ರಾಬ್ಲಮ್. ಸಣ್ಣ ವಾಟರ್ ಫಾಲ್ಸ್. ಮೈದಾಟಿ ವ್ಯೂ ಪಾಯಿಂಟ್ ಯಾವ ಕಡೆ? ವ್ಯೂ ಪಾಯಿಂಟ್ ಈ ಕಡೆನಾ? ಎಷ್ಟು ದೂರ ಐತೆ? 3? ಯಾರು ಹೇಳಿದ್ರೆ ನಮಗೂ ಸಮಾಧಾನ ಆಗುತ್ತೆ. ಸಣ್ಣ ಸಣ್ಣ ಫಾಲ್ಸ್ಗಳು ತುಂಬಾ ಇದಾವೆ. ಮೈದಾಡಿ ಮೈದಾಡಿ ಮೈದಾಡಿ. ವಾವ್ ವಾವ್ ವಾವ್. ಜೋರ್ ಮಳೆ ಬರೋ ಟೈಮಲ್ಲಿ ಬಂದ್ರೆ ಇಲ್ಲ ಎಲ್ಲಾ ಕಡೆಯಿಂದ ನೀರು ಬರುತ್ತೇನಪ್ಪ. ಎಲ್ಲಾ ಕಡೆ ನೀರೇ, ಎಲ್ಲಾ ಕಡೆಯಿಂದನೂ ನೀರೇ. ಓಕೆ ಓಕೆ. ಕಾರ್ನರ್ ಅಲ್ಲೂ ವಾಟರ್ ಫಾಲ್ಸ್, ಪ್ರತಿಯೊಂದು ಕಾರ್ನರ್ ಅಲ್ಲೂ ವಾಟರ್ ಫಾಲ್ಸ್. ಹೆಂಗು ಹಿಂಗೈತೆ ಜಾಗ. ಅಲ್ಲೇ ಬಂದ್ರೆ ಮೈದಾಡಿ ವ್ಯೂ ಪಾಯಿಂಟ್ಗೆ ದಾರಿ ಅಂತ ಬೋರ್ಡ್ ಹಾಕಿದ್ದಾರೆ ಕಾರ್ನರ್ ಅಲ್ಲಿ, ಕರ್ವಲ್ಲಿ. ಅಲ್ಲಿಂದ ನೋಡ್ಕೊಂಡು ಮುಂದೆ ಬರ್ಬೇಕು. ಬಂದವರಲ್ಲ ಯಾರು, ಯಾವ ಕಡೆಯಿಂದ ಬಂದರು?
ನಡ್ರಿ 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 ನಡ್ರಿ. ಮೈದಾಡಿ ವ್ಯೂ ಪಾಯಿಂಟ್ ಫುಲ್ ಫಾಗು. ಫುಲ್ ಫಾಗ್ ಆಗೋಯ್ತು. ಏನು ಕಾಣಿಸ್ತಾ ಇಲ್ಲ. ಫುಲ್ ಫಾಗ್ ಆಗೋಡೈತೆ. ಛೇ, ಅಲ್ಲೇನು ಸಕ್ಕದಾಗಿತ್ತು. ಇದೇ ಮೈದಾಡಿ ವ್ಯೂ ಪಾಯಿಂಟ್. ಬಟ್ ನಾವು ಬರೋ ಟೈಮ್ಗೆ ಫುಲ್ ಫಾಗ್ ಆಗ್ಬಿಡೈತೆ. ಏನು ಕಾಣಿಸ್ತಾ ಇಲ್ಲ ಸುತ್ತಲೂ. ಏನ್ ಮಾಡೋದು ಈಗ? ಇಲ್ಲೂ ಫಾಗ್ ಕ್ಲಿಯರ್ ಆಗುತ್ತಾ? ಏನು ಕಾಣಿಸ್ತಾ ಇಲ್ಲ ಮೈದಾಡಿ ವ್ಯೂ ಪಾಯಿಂಟ್ ಅಲ್ಲಿ. ಫುಲ್ ಫಾಗ್ ತುಂಬ್ಕೊಂಡೈತೆ. ಇಲ್ಲಿಂದ ಕೆಳಗಡೆಯಿಂದ ಬರ್ಬೇಕಾದ್ರೆ ಸಖತ್ತಾಗಿ ಕಾಣಿಸ್ತಾ ಇತ್ತು. ಈಗ ನೋಡಿದ್ರೆ ಹಿಂಗ ಆಗ್ಬಿಡೈತೆ. ಸರಿ, ಒಂದು 10 ಜನ 15 ಜನ ಬೈಕ್ಸ್ ಇದ್ದಾರೆ. ಬಂದು ಸೇಮ್ ಸುಮ್ಮನೆ ನಿಂತಿದ್ದೀವಿ. ನೋಡೋಣ ಏನಾಗುತ್ತಾ. ಈಗ ಕ್ಲಿಯರ್ ಆಯ್ತು ಫಾಗು. ಹೇಗೆ ಕಾಣಿಸ್ತಾ ಇದೆ ನೋಡಿ, ಫಾಗ್ ಕ್ಲಿಯರ್ ಆದ್ಮೇಲೆ ಅಲ್ಲಿವರೆಗೂ ಕಾಣುತ್ತೆ. ಏನು ಕಾಣಿಸ್ತಾನೆ ಇಲ್ಲ ಅನ್ಕೊಂಡೆ. ಪರವಾಗಿಲ್ಲ, ಇವತ್ತು ನನ್ನ ಲಕ್ ಚೆನ್ನಾಗಿದೆ. ಅಲ್ಲೂ ಹಂಗೆ ಆಯ್ತು. ದೇವರ ಮನೆಯಲ್ಲಿ ಏನು ಕಾಣಲ್ಲ ಅನ್ಕೊಂಡೆ, ಸೂಪರ್ ಆಗಿ ಕಾಣಿಸ್ತು. ಇದು ನೋಡಿ, ಇಲ್ಲೆಲ್ಲೋ ನವಿಲು ಕೂಗ್ತಾ ಇದೆ. ಇಲ್ಲೆಲ್ಲೋ ರಾಣಿಜರಿ ವ್ಯೂ ಪಾಯಿಂಟ್ ಒಂದು ಐತೆ. ಅದ್ರ ಆಪೋಸಿಟ್ ನಾವಿದೀವಿ ಅಂತ ಈಗ. ಹಾ, ಫೈನಲ್ಲಿ ಫಾಗ್ ಕವರ್ ಆಗಿದ್ದು ರಿಲೀಸ್ ಆಗಿ ನಮಗೆ ವ್ಯೂ ಪಾಯಿಂಟ್ ಸಿಕ್ತು. ಬಟ್ ಮತ್ತೆ ಯಾವಾಗ ಕವರ್ ಆಗುತ್ತೋ ಗೊತ್ತಿಲ್ಲ. ನೋಡೋಣ, ಇನ್ನು ಮುಂದೆ ಹೋಗಿ ನೋಡ್ತೀನಿ, ಟ್ರೈ ಮಾಡ್ತೀನಿ ಅಲ್ಲಿವರೆಗೂ ಹೋಗಿ. ಅಲ್ಲಿ ಎಡ್ಜವರೆಗೂ ಹೋಗ್ತೀನಿ, ನೋಡೋಣ. ಇಲ್ಲಿ ನೋಡಿ ಕಾಣಿಸ್ತೀನಿ, ನೋಡ.
ಎಲ್ಲೋ ಫಾಲ್ಸ್ ಬೀಳ್ತಾ ಇದೆ, ನೀರಿನ ಸೌಂಡ್ ಕೇಳಿಸ್ತಾ ಇದೆ. अरे काट ए काट ಅಲ್ಲೊಂದು ಫಾಲ್ಸ್ ಇದೆ. ನೋಡಿ ಅಲ್ಲಿ ಓಪನ್ ಆಗ್ತಾ ಇದೆ ಈಗ ವ್ಯೂ ಆ ಕಡೆನು. ಟೋಟಲ್ ಆಗಿ ಓಪನ್ ಆಗಿತ್ತು ಈಗ ಇದರಲ್ಲಿ ವ್ಯೂ. ಅಲ್ಲೊಂಚೂರು ಬಂಡೆಗಳು ಕಾಣಿಸ್ಬಿಟ್ರೆ ಅದು ना ಈ ಕಡೆ ಎಲ್ಲ ರಾಣಿಜರಿ ವ್ಯೂ ಪಾಯಿಂಟ್ ಅಂತಾರೆ. ರಾಣಿಜರಿ ಎಲ್ಲಿ ಬೀಳುತ್ತೆ ಅಂತ ಗೊತ್ತಿಲ್ಲ, ಬಟ್ ವ್ಯೂ ಪಾಯಿಂಟ್ ಅದು. ಹಿಂಗೋ ಹಿಂಗೋ ಹಾಗೆಲ್ಲ ಕ್ಲಿಯರ್ ಆಯ್ತು. ಹೇಗೆ ಕಾಣುತ್ತೆ ನೋಡ್ರಿ. ನಾನು ನೋಡಿದ್ದು ಅಲ್ಲಿರೋ ವ್ಯೂ ಪಾಯಿಂಟ್ ವಿಡಿಯೋಗಳಲ್ಲಿ ನೋಡಿದ್ದೀನಿ. ಗೊತ್ತಿಲ್ಲದೆ ಬಂದೆ ಈ ಕಡೆ. ಅವ್ರು ಇನ್ನೂ ಮುಂದೆ ಹೋಗಿ ಅಂತ ಹಿಂಗೆ ಬಂದೆ. ಅಲ್ಲೇ ಇಳಿದಿದ್ರೆ ಇನ್ನೂ ಹತ್ರದಲ್ಲೇ ಇತ್ತು ವ್ಯೂ ಪಾಯಿಂಟ್. ಆ ಬಂಗ್ಲೆ ಹತ್ರ ನೋಡಿದ್ದು ನಾನು. ಅದಾಗ ಕಾಣಿಸ್ತದೆ. ಮುಗಿಸ್ಕೊಂಡು ಇದು ಹೊರಟೆ. ಈಗ ನೆಕ್ಸ್ಟ್ ಹೊರನಾಡು ಲಾಸ್ಟ್ ಇವತ್ತಿನ. ಇವಾಗ ಇಲ್ಲಿ ಹೋಗೋದೇ ಇರೋದು. ಎಲ್ಲಿ ಜಾರುತ್ತೋ ಎಲ್ಲಿ ಇದಾಗುತ್ತೋ ಗೊತ್ತಿಲ್ಲ.
ಬಸ್ಸು ರಸ್ತೆ ದಬಾಕೊಂಡೈತಿ ಇಲ್ಲಿ. ಏನ್ ಗುರು ಹಿಂಗಾಗೈತೆ? ಯಾವಾಗಣ ಆಗಿರೋದು ಬಸ್ಸು? ಬ್ರೇಕ್ ಫೇಲ್ ಆಗಿ ಏನ್ ಹೊಲಿಕ್ ಹೋಗ್ಲೈತೆ? ಯಾವಾಗ ಆಗಿರೋದು? ಬೆಳಿಗ್ಗೆ ಆಗಿರೋದ? ಯಾರಿಗೇನಾಗಿಲ್ಲ? ಓ ಬಸ್ಸೇ ಪಲ್ಟಿ ಫುಲ್ಲು ಹರಡಿ ಕಳಿಸ್ಬಿಟ್ಟವ್ರೆ. ಅದಕ್ಕೆ ಯಾರಿಗೇನು ಆಗಿಲ್ವಂತೆ. ಇಲ್ಲೇ ಹೊರನಾಡಿಗೆ ಹೋಗ್ಬೇಕಾದ್ರೆ ಒಂದು ಕಾಫಿಗೊಂದು ಬ್ರೇಕ್ ಕೊಟ್ಟೆ ನೋಡಿ. ಇಲ್ಲಿ ಈ ಥರ ಪ್ಲೇಸ್ ಇದೆ. ಸನ್ಸೆಟ್ ಆಗ್ತಾ ಇದೆ. ಒಳ್ಳೆ ವ್ಯೂ ಪಾಯಿಂಟ್. ಇಲ್ಲಿ ಅವರು ಇಲ್ಲಿ ಹೆಸರೇನ ಇದೆ ಹೇಳ್ತೀನಿ ರೀ ನಾನು. ಆ ಕಡೆ ಒಂದು ತುಂಬ ಚೆನ್ನಾಗಿದೆ ಇದು ಪ್ಲೇಸ್. ಕಾಫಿನೂ ಅಷ್ಟೇ ಸೂಪರ್ ಆಗಿದೆ. ಫುಲ್ಲು ಟೀ ಎಸ್ಟೇಟೆ. ಓ ತುಂಬಾನೇ ಕೆಳಗಡೆ ಐತೆ. ತುಂಬ ಕೆಳಗೈತೆ. ಮೇಲ್ಗಡೆನೇ ಹೋಗ್ಬೋದು. ಮೇಲ್ಗಡೆಯಿಂದನೂ ವ್ಯೂ ಪಾಯಿಂಟ್ ನೋಡ್ಬೋದು. ಇಲ್ಲ ಹತ್ತೋಗಿ ಮೇಲ್ಗಡೆಯಿಂದನೂ ನೋಡ್ಬೋದು ವ್ಯೂ. ಚೆನ್ನಾಗಿದೆ. ಅಂದಾಗ ಒಂದ್ಸಲಿ ವಿಸಿಟ್ ಮಾಡಿ. ಒಂದು ಕೆರೆ ಐತೆ, ಎರಡು. ಇದು ದೇವಸ್ಥಾನದ ಪಕ್ಕದ ಕಾಂಪೌಂಡ್ ಪಕ್ಕದ ರೋಡಲ್ಲಿ ಹಂಗೆ ಹೋದ್ರೆ ಬಸವೇಶ್ವರ ದೇವಸ್ಥಾನ ಇಲ್ಲಿ ಹೋದ್ರೆ ಇದು ಸಿಗುತ್ತೆ ನಮಗೆ. ಹ್ಯಾಂಗಿಂಗ್ ಬ್ರಿಡ್ಜ್ ಏನು ತುಂಬ ದೂರ ಏನಿಲ್ಲ, 1 ಕಿಲೋಮೀಟರ್ ಒಳಗೇನೆ ಇದು. ವಸಿಷ್ಠ ತೀರ್ಥ ಹ್ಯಾಂಗಿಂಗ್ ಬ್ರಿಡ್ಜ್. ಫೀಲ್ ಆಗುತ್ತೆ ಹೆಜ್ಜೆ ಇಡ್ತಾ ಇದ್ರೆ, ಫೀಲ್ ಆಗುತ್ತೆ. ಒಬ್ಬನೇ ಈಗ ಲೇಟಾಗಿ ಬಂದಿದ್ದಕ್ಕೂ ಕಾಮಾಗೈತೆ. ಇವತ್ತೊಂದು ರೂಮ್ ಸಿಕ್ಬಿಟ್ರೆ ಇನ್ನ ಇಲ್ಲಿ ಬರ್ಬೋದು. ಆರಾಮ್ ಬಿಡೋದೇ ಕೆಲಸ. ಲಾಸ್ಟ್ ಪರ್ಸನ್ ನಾನೇ ಅನ್ಸುತ್ತೀಗ. ಯಾರೂ ಇಲ್ಲ. ಬೆಳಿಗ್ಗೆ ಮತ್ತೆ ನಾನು ಈ ಕಡೆಯಿಂದನೇ ಹೋಗ್ತೀನೋ ಇಲ್ಲ ಹಂಗಿಂತ ಹೊರನಾಡು ದೇವಸ್ಥಾನ ಪಕ್ಕದಿಂದ ಹಿಂದೆಗಡೆ ಒಂದು ರೋಡ್ ಐತೆ, ಇಲ್ಲಿಂದ ಹೋಗ್ತೀನಿ ಹೇಳಕ್ಕ ಅಂದ್ಬಿಟ್ಟು ಈಗಲೇ ಬಂದ್ಬಿಟ್ಟೆ. ನೋಡೋಣ
ಹೇಗಾಗುತ್ತೋ